ತುಂಬಾ ದಿನದ ಮೇಲೆ ಅನ್ನ ತಿಂದಿದ್ಯಲ್ಲಮ್ಮ, ಅದಕ್ಕೆ ಹಾಗಾಗ್ತಾ ಇದೆ. ಸ್ವಲ್ಪ ನೀರು ಕುಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲಮ್ಮ, ಇಲ್ಲ. ಊಟದಲ್ಲಿ ಏನು ವ್ಯತ್ಯಾಸವಾಗಿದೆಯಮ್ಮ. ನನಗೂ ತುಂಬಾ ತುಂಬಾ ಹೊಟ್ಟೆ ಉರಿತಾ ಇದೆಯಮ್ಮ. ಅಮ್ಮ, ಏನಾಯ್ತು ಅಂತ ನಿಜ ಹೇಳಮ್ಮ. ಹೇಳದಿದ್ದರೆ ನನ್ನ ಮೇಲೆ ಆಡಿನಮ್ಮ. ಹೇಳ್ತೀನಪ್ಪ, ಹೇಳ್ತೀನಿ. ಇವತ್ತು ನಾನೇ ನನ್ನ ಕೈಯಲ್ಲಿ ನಿಮ್ಮೆಲ್ಲರಿಗೂ ವಿಷ ಕೊಟ್ಟಿದ್ದೀನಿ. ಅಮ್ಮ, ಅಮ್ಮ, ಎಂತ ಘೋರ ಕೆಲಸ ಮಾಡ್ಬಿಟ್ಟಿದ್ಯಮ್ಮ. ತಾಯಿಯೊಬ್ಬಳು ತಾನೆಂತ ಮಕ್ಕಳನ್ನೇ ಸಾಕಲಾರದೆ ವಿಷ ಕೊಟ್ಟು ಕೊಂದಳೆಮ್ಮ. ಅಮ್ಮ ಕೀರ್ತಿಗೆ ಪಾತ್ರ ಆದೆಯಲ್ಲಮ್ಮ, ಪಾತ್ರ ಆದೆ. ನಾನು ಮಾಡಿದ ತಪ್ಪಾಯ್ತೇನೋ? ಇಲ್ಲಮ್ಮ, ಇಲ್ಲ, ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯಮ್ಮ. ಅಮ್ಮ, ನೀನು ನಿನ್ನ ಕೈಯಾರ ವಿಷ ಕೊಡುವ ಬದಲು ಅಮ್ಮ ಒಂದೇ ಒಂದು ಮಾತು ಹೇಳಿದರೆ ನಾವೇ ಸಂತೋಷದಿಂದ ವಿಷ ತೆಗೆದುಕೊಂಡು ಸಾಯುತ್ತಿದ್ದೆವಮ್ಮ, ಸಾಯುತ್ತಿದ್ದೆವು. ಆಗ ನಿನಗೆ ಕೆಟ್ಟ ಹೆಸರು ಬರುತ್ತಿರಲಿಲ್ಲಮ್ಮ, ಬರುತ್ತಿರಲಿಲ್ಲ. ನಾನು ಬದುಕಿರ್ತೀನಿ, ನಾನು ನಿಮ್ಮಿಂದ ಬರ್ತೀನಮ್ಮ. ರಾಣಿ, 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 ಕಂದ, ಎಲ್ಲಿದ್ದೀಯಮ್ಮ? ಅಯ್ಯೋ ಕಂದ, ಈ ಕೈಲಾಗದ ನತ ದೃಷ್ಟ ಅಣ್ಣನಿಗೆ ತಂಗಿಯಾಗಿ ಹುಟ್ಟಿ ಮರೆಯಲಾಗದ ಸಾವಿಗೆ ತುತ್ತಾಗುತ್ತಿರುವಿಯ ಕಂದ. ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸುತ್ತೇನಮ್ಮ, ನಿನ್ನ ಋಣ ತೀರಿಸುತ್ತೇನೆ. ಅಯ್ಯೋ ಕಂದ, ಈ ಸಾಯ್ತಾ ಇದ್ರು ಈ ಕೂಡ ಅಂದ ಮೇಲೆ ಅದೆಷ್ಟೊಂದು ಕಡಿಯಮ್ಮ ನಿನಗೆ. ಅಯ್ಯೋ ಕಂದ, ನನ್ನ ಬಿಟ್ಟು ಹೋಗ್ಬೇಡಪ್ಪ, ನನ್ನ ಬಿಟ್ಟು ಹೋಗ್ಬೇಡ. ರಾಣಿ, 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 ರಾಣಿ. ಗಲ್ಲತಾಗಿ ಚೂರಾಯಿತು, ಏನೋ ಬಯಸಿತು, ಏನೋ ಆಯಿತು. ಮುರು ಹುರುಳಿ ಕೊನೆಗೂ ನಿನಗೆ ಮುಕ್ತಿ ಸಿಗ್ತೇನಮ್ಮ.
ಈ ಪಾಪಿ ಕೂಡ ನನ್ನನ್ನ ಬಿಟ್ಟು ಹೊರಟೋದೇನಮ್ಮ. ನೋಡ್ದಿರಮ್ಮ, ಇನ್ನು ಮುಂದೆ ಈ ಜಗತ್ತಿನ ಅಪನಿಂದನೆಗಳು ನಿನ್ನ ಹತ್ರ ಸುಳಿಯಲ್ಲಮ್ಮ. ಇನ್ನು ಮುಂದೆ ಯಾವತ್ತೂ ನಿನಗೆ ಆಸೆಗೆ ನೀರಡಿಕೆ ಆಗೋದೇ ಇಲ್ಲ ಅಮ್ಮ, ಆಗೋದೇ ಇಲ್ಲ ಅಮ್ಮ. ತುಂಬಾ ಹೇಳಿದೆನಮ್ಮ. ಅಮ್ಮ ಶ್ರುತಿ, ನಾವು ಈ ಕಡೆ ಕಾಣ್ತೇವಲ್ಲ. ಎಂತ ಮಾಡ್ಕೊಂಡ್ಬಿಡ್ತಮ್ಮ ನಿನ್ಗೆ. ನಮ್ಮ ಮನೆಯ ಜ್ಯೋತಿ ಆದ ನೀನು ಬೇರೊಂದು ಮನೆಯ ಆಶಾ ದೀಪವಾಗಬೇಕಿದ್ದ ನಿನಗೆ ಇಂಥ ಸಾವೇನಮ್ಮ. ಅರಳುವ ಮೊದಲೇ ಹೂ ಬಾಡಿ ಹೋದಂತ ಇತ್ತಲ್ಲಮ್ಮ ಅಲ್ಲಿನ ಬಾಳು. ತಾಯಿ ಸಹಾಯ ಮಾಡಿದ ಪ್ರಪಂಚ ಯಾವ ಹೆಣ್ಣಿಗೂ ಸಿಗಲ್ಲ. ನನಗೆ ಸಿಕ್ಕಿದೆ ಅಣ್ಣ, ನನಗೆ ಸಿಕ್ಕಿದೆ ಶ್ರುತಿ, ನನ್ನ ಬಿಟ್ಟು ಹೋಗ್ಬೇಡಮ್ಮ. ಶ್ರುತಿ, ಶ್ರುತಿ, ನನ್ನ ಬಿಟ್ಟು ಹೋಗ್ಬೇಡಮ್ಮ. ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನ ಕೂಡ ಅಣ್ಣ ಬಿಟ್ಟು ಹೊರಟೋಗ್ಬೇಡಮ್ಮ, ಹೊರಟೋಗ್ಬೇಡ. ಶ್ರುತಿ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ನನ್ನ ಬಿಟ್ಟು ಹೋಗ್ಬೇಡ. ಮೊದಲೇ ಕಣ್ಣು ಕಾಣಕ್ ಕೂಡದಮ್ಮ. ಮಾತಾಡೆ ಶ್ರುತಿ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ನನ್ನ ಬಿಟ್ಟು ಹೋಗ್ಬೇಡ ಶ್ರುತಿ. चुराई बोलबे न चित्ता कोराई शोक बनिया विधि भरे कवि चित्ता विधि भरे कवि चित्ता बाई नचे दुर्गंगा आगे नचे दुर्गंगा ನನಗೆ ಈಗ ಸಂತೋಷವಾಯ್ತಮ್ಮ ನನ್ನ ಕಣ್ಣು ಓದುವುದಕ್ಕೆ. ನನ್ನ ಸಹೋದರಿಯರ ಕಡೆ ಬರವನ್ನು ನೋಡಬಾರದೆಂದೇ ಆ ದೇವರು ನನ್ನ ಕಣ್ಣುಗಳನ್ನು ಅಕ್ಕಿದ್ಕೊಂಡ ಅಂತ ಕಾಣುತ್ತಮ್ಮ. ಅಮ್ಮ, ನಿಜವಾಗಿ ಅವನು ಕರುಣಾಮಯಿ ಅಮ್ಮ, ಕರುಣಾಮಯಿ. ಅಮ್ಮ, ರಾಣಿನೂ ನನ್ನನ್ನು ಬಿಟ್ಟು ಹೊರಟೋದು, ಈಚೆದೆ ಶ್ರುತಿನೂ ನನ್ನನ್ನು ಬಿಟ್ಟು ಹೊಂಟೋದು. ಮೊದಲೇ ಕಣ್ಣು ಕಾಣದೆ ಕೂಡ ಅಣ್ಣನ ಕೈ ಹಿಡಿದು ನಡ್ತೀರಮ್ಮ, ಅವರೇ ನನ್ನನ್ನು ಬಿಟ್ಟು ಹೊರಟೋದ್ರು. ಅಮ್ಮ, ಅಮ್ಮ, ಈಗ ಉಳಿದಿರೋರು ನಾವಿಬ್ರೇ ಅಮ್ಮ. ಈಗ ನಮ್ಮಿಬ್ಬರಲ್ಲಿ ಮೊದಲ ಸರದಿ ಯಾರದಾಗ್ಬಹುದಮ್ಮ, ಯಾರದಾಗ್ಬೋದು ಹೇಳಮ್ಮ. ಏಕೆಂದ್ರೆ ಕೊನೆಯಲ್ಲಿ ಸಾಯುವವರು ಯಾರೂ ದಿಕ್ಕಿಲ್ಲದೆ ಅನಾಥೇನವರಾಗ್ಬಿಡ್ತೀವಮ್ಮ, ನೀನೆ ಕಣ ಮಗನೆ. ಅಮ್ಮ ಬೇಡಮ್ಮ, ಬೇಡಮ್ಮ, ನಾನ್ ಮೇಲೆ ನೀರ್ತಾಯಮ್ಮ. ಅಮ್ಮ, ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ. ಅಮ್ಮ, ನಾನ್ ಮೇಲೆ ನೀರ್ತಾಯಮ್ಮ. ಅಮ್ಮ, ಅಮ್ಮ.
ನನ್ನ ಬಿಟ್ಟು ಹೋಗ್ಬೇಡಮ್ಮ ಅಮ್ಮ ನನ್ನ ಸ್ವಾಮಿ ಅಮ್ಮ ನಿನ್ ಕಾಲಿಗೆ ಬೇಡ್ಕೊತೀನಿ ನನ್ನ ಸ್ವಾಮಿ ಆದ್ರೆ ಹೋಗಲ್ಲ. ನಿಮ್ಮ ತಂದೆ ನನ್ನನ್ನ ಕರೀತಾ ಇದ್ದಾರೆ. ಮೊದಲನೇ ಜನ್ಮ ಅಂತ ಇದ್ರೆ ಆ ಜನ್ಮದಲ್ಲ ಒಳ್ಳೆ ಶ್ರೀಮಂತರ ಮನೆ ಮಕ್ಕಳಾಗ್ಬಿಟ್ರು. ಬಡ ತಾಯಿಯ ಮಕ್ಕಳಾಗಿ ಮಾತ್ರ ಅಮ್ಮ ಬೇಡಮ್ಮ ಬೇಡ ನಿನ್ ಕೈ ಮುಗಿದು ಬೇಡ್ಕೊತೀನಮ್ಮ ಅಮ್ಮ 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 ವಿಧಿಯು ತಳೆದ ಕೋಪವ ಇದು ವಿರಸ ತಂದ ಶಾಪವೋ ಯಾರೋ ಗೈದ ಪಾಪವೋ ಯಾರೋ ಹೊರುವ ಪರಿತಾಪ ವಿಧಿಯು ತಳೆದ ಇದು ವಿರಸ ತಂದ ಶಾಪ ಇದು ಯಾರ ಗೈದ ಪಾಪ ಯಾರೋ ಹೊರುವ ಪರಿತಾಪ ವಿಧಿಯು ತಳೆದ ಕೋಪ. ಅಮ್ಮ ನೀನು ನನ್ನನ್ನು ಬಿಟ್ಟು ಈ ಪಾಪಿಯ ಸಹವಾಸವೇ ಬೇಡ ಅಂತ ಹೊರಟುವುದೇನಮ್ಮ ಅಮ್ಮ ಅದೆಂತಹ ಜೀವಪ್ಪ ನಂದು ತಂದೆ ತಾಯಿ ತಂಗಿಯರನ್ನು ಕಳೆದುಕೊಂಡರು ಜಗದೆ ಕುಗ್ಗದ ನಿಂತಿರುವ ಈ ಜೀವ ನಿಜವಾಗಿಯೂ ಬಂಡ ಜೀವ ಇಂಥ ನನ್ನ ಜೀವನಕ್ಕೆ ಧಿಕ್ಕಾರಗಳು. ತಾಳಲಾರೆ ಪ್ರಾಣ ಹೋಗುತ್ತಿದೆ, ಶಕ್ತಿ ಹುಡುಗುತ್ತಿದೆ. ನೀರು ನೀರು ಸತೀಶ ಏನಾಗಿದೆಯೋ? ಏನು ಅಂತ ಹೇಳಪ್ಪ. ನೀರು ನೀರು ಸತೀಶ ಏನಾಗಿದೆಯೋ? ನಿಮ್ಮನ್ನ ಎಲ್ಲೆಲ್ಲಿ ಅಂತ ತಡಕಲ ನಾನು. ತಿರುಪತಿ ನಮ್ಮ ಜೀವಿತದಲ್ಲಿ ಏನು ಆಗ್ಬಾರ್ದಾಗಿತ್ತೋ ಅದು ಆಗೋಯ್ತಪ್ಪ. ನಿಮ್ಮಂತ ಶ್ರೀಮಂತರ ಅಟ್ಟಹಾಸದ ದಬ್ಬಾಳಿಕೆಗೆ ನಮ್ಮ ಬಾಳು ಸೂತ್ರಕ್ಕಿಂತ ಗಾಳಿ ಪಡೆದಂತಾಯ್ತಪ್ಪ. ಈಗಲಾದ್ರೂ ನಮ್ಮ ಆನಂದವನ್ನು ನೋಡಿ ಸಂತೋಷ ಪಡಿ. ಯಾಕೋ ಸತೀಶ ಏನೇನೋ ಮಾಡ್ತಾ ಇದೆಯಲ್ಲೋ, ಏನೇನೋ ಮಾತಾಡ್ತಾ ಇದೆಯಲ್ಲೋ? ಇವರೆಲ್ಲ ಯಾಕೋ ಇಟ್ಕೊಂಡಿದ್ದಾರೆ? ಏನಾಗಿದೆಯೋ? ತಿರುಪತಿ ಮಲಗಿಲ್ಲಪ್ಪ. ಅವರು ಶಾಶ್ವತ ಚಿರಂಜಿಯಲ್ಲಿ ಲೀನವಾಗಿದ್ದಾರೆ ಕಣೋ. ಸತೀಶ ಏನ್ ಹೇಳ್ತಾ ಇದೀಯ ನೀನು? ಸತ್ಯವನ್ನೇ ಹೇಳ್ತಿದ್ದೇನೆ ತಿರುಪತಿ. ಈ ಭೂಮಿಯ ಋಣ ತೀರಿಸಿ ಈ ಸಮಾಜದ ಆಕ್ರೋಶಕ್ಕೆ ಎದುರಿ ನಾವೆಲ್ಲ ವೀಸಾ ತೆಗೆದುಕೊಂಡು ಬಿಟ್ಟಿದೀವಪ್ಪ. ಸತೀಶ ಬಾರೋ, ಆಸ್ಪತ್ರೆಗೆ ಹೋಗೋಣ ಬಾರೋ. ಬೇಡ ತಿರುಪತಿ ಬೇಡ. ನನ್ನ ಸಾವು ಹತ್ತಿರವಾಗಿ ನನ್ನ ಕಥೆ ಈ ದಿನ ಮುಗಿದ ಅಧ್ಯಾಯವಾಯಿತು.
ಇದುವರೆಗೂ ಕಣೋ ತಿರುಪತಿ ಕುಡಿದ್ಮೇಲೆ ಕಡಿಮೆ ನನ್ನ ಮಾತನಾಡ್ಕೊಡ್ತೀನೋ ಸತೀಶ ನಾನ್ ಬಂದಿದ್ದೆ ಅನ್ಕೋಬೇನೋ ಒಂದ್ ಮಾತೇನು ಮೂರ್ ಮಾತೇಳು ನಾನು ಅದೆಷ್ಟೇ ಕಷ್ಟ ಆದ್ರೂ ನಾನ್ ನಡ್ಸ್ಕೊಡ್ತೀನಿ ಏನ್ ಹೇಳು ಏನೂ ಇಲ್ಲ ತಿರುಪತಿ ನಾನು ಸತ್ತ ಮೇಲೆ ನಮ್ಮನ್ನು ಬೀದಿ ನಾಯಿಗಳು ಎಳೆದಾಡದಂತೆ ನಮಗೆ ಅಂತ್ಯ ಸಂಸ್ಕಾರ ಮಾಡಿಸಮ್ಮ ಪ್ರಜ್ವಲಿಸಿ ಉರಿಯುವಂತೆ ನಾನು ಸಾಯುತ್ತಿರುವ ಶಕ್ತಿ ಮೀರಿ ಮಾತಾಡ್ತಿದ್ದನೋ ಅಲ್ಲೋಡೋ ನನ್ನ ತಾಯಿ ತಂಗಿರು ಬಾ ಅಣ್ಣ ಬಾ ಮಗನೇ ಕರಿತಾ ಇದ್ದಾರೆ ಅವರನ್ನು ಬಿಟ್ಟು ನಾನು ಬದುಕಲೇನೋ ಇಲ್ಲ ಇಲ್ಲ ಸತೀಶ 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 ಕಥೆ ಮುಗಿಲೆ ಹಾಡಿನೂ ಇದೆ ಹೂವಾಗುವ ಮುನ್ನ ಎಲ್ಲಿಗೆ ಸತೀಶ ಕೊನೆಗೂ ಈ ದಲಿತ ಸಮಾಜಕ್ಕೆ ವಿಜಯ ಹೇಳಿ ಶ್ರೀಮಂತರ ಅಟ್ಟಹಾಸಕ್ಕೆ ಎದುರಿ ಸಾಲದ ಸಂಕೋಲಿಗೆ ಸಿಕ್ಕಿ ನಮ್ಮೆಲ್ಲರನ್ನು ಬಿಟ್ಟು ಚಿರಶಾಂತಿಗಳಿಂದ ಹೊಂಟೋಗ್ತೇನೋ ಕೇವಲ 1 ಗಂಟೆ ಮುಂಚಿತವಾಗಿ ಬಂದಿದ್ದರೆ ನಿನ್ನನ್ನಾದ್ರೂ ಉಳಿಸ್ಕೊಳ್ಬೇಕಾಗಿ ಆದ್ರೆ ಆ ವಿಧಿ ನಿಮ್ಮ ಬಾಳಿನಲ್ಲಿ ಚೆಲ್ಲಾಟ ಆಡ್ಬಿಟ್ಟು ಕಣೋ ಮಿಸ್ಟರ್ ಪಶುಪತಿ ಏನ್ ಸರ್ ಏನ್ ಸರ್ ಇದು ಕೊನೆಗೂ ರಾಜಾರಾಮಣ್ಣರ ಸಂಸಾರ ಅನಾಥವಾಯ್ತು ಸರ್ ತವರಿನ ನೀನು ಈಗಲೇ ಬೆಂಗಳೂರು ಹೋಗಿ ಸಂತೋಷ ಎಲ್ಲೋ ಇದ್ದಾನಂತೆ ನೀನ್ ಬರೋ ವರ್ಷದಲ್ಲಿ ಇವ್ರನ್ನ ಸ್ಮಶಾನಕ್ಕೆ ಸಾಕ್ಸಿ ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀನಿ ಕಣೋ ನಾನು ಆಯ್ತು ಸರ್ ಆ ಪಾಪಿ ಎಲ್ಲಿದ್ರು ಹುಡಿಕೊಂಡು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಪ್ರೀತಿಗೆ ಸರಿಯಾದ ಸಿಯೋದಿಗೆ ಕೊಡುವಂತ ಮುತ್ತುಂದ ಮುತ್ತು ಕೊಟ್ಟೋಳು ಬಂದಾಗ ತುತ್ತು ಕೊಟ್ಟ ಅಕ್ಕನನ್ನೇ ಸುಡುಗಾಡು ಕಲಿಸಿದೆ ನೀನು ಆದರ್ಶ ತವರಿನ ತಮ್ಮ ನಿನ್ನಂತ ತಮ್ಮಂದಿರು ಇದ್ರು ಒಂದೇ ಸತ್ರು ಒಂದೇ ಪಶುಪತಿ ನಾಲ್ಗೆ ಬಿಗಿಡ್ ಮಾತಾಡು ಹೌದಪ್ಪ ನನಗೆ ನಾಲ್ಕು ಅದೇ ನಿನ್ನ ಹಾಗೆ ನಾಲ್ಕನೇ ಎಕ್ರ ಮಾಡ್ಕೊಳ್ಳಿಲ್ಲ ಕಣಪ್ಪ ಯಾರಿ ನೀವು ಗಜಗೌರಿಗೆ ರಾಮಣ್ಣನ ಮನೆಗೆ ಕಾಲಾಡುವ ಮನೆಗೆ ಸುಡುಗಾಡು ಮಾಡಿದೆ ನಿನ್ನಂತ ತಾಯಿಯರು ಊರಿಗೊಬ್ರು ಇಟ್ಬಿಟ್ರೆ ಮಸಾಣ ಆಗಲು ಸಂದೇಹವೇ ಇಲ್ಲ ಏನ್ ಮಾತಾಡ್ತಾ ಇದ್ದೀರಾ ನೀವು ಏನ್ ಹೇಳ್ತಾರೆ ನೀನು ನನ್ಗೊಂದು ಅರ್ಥ ಆಗ್ತಾ ಇಲ್ಲ ನಿನ್ಗೆಲ್ಲಪ್ಪ ಅರ್ಥ ಆಗುತ್ತೆ ಅಟ್ಟ ಹತ್ತಿನ ಮೇಲೆ ಏಣಿ ಓದಿ ಮಹಾಪುರುಷ ನೀನು ಪಾಪ ನಿನ್ನನ್ನೇ ಆ ಸಾರ್ ನಮ್ಮ ತವರಿನ ತಮ್ಮ ಅಂತ ನಿನ್ನನ್ನೇ ಓದಿಸಿ ಬೆಳೆಸಿದ್ದಲ್ಲ ಅದು ಅವಳು ತಪ್ಪು ಈಗ ಅವಳನ್ನೇ ನೀನು ಸುಡುಗಾಡು ಕಳಿಸ್ಬಿಟ್ಟಲ್ಲ ನೀನು ಮಹಾ ಆದರ್ಶ ತವರಿನ ತಮ್ಮ ನಾನು ನಮ್ಮ ಮಾವನ ಪಾಲಿಗೆ ಮೃತ್ಯುವಾತೆ ಏನ್ ಹೇಳ್ತಾ ಇದ್ದೆ ಪಶುಪತಿ ನೀನು ನನ್ಗೆ ವಿಷಯ ಗೊತ್ತೇ ಆಗಿಲ್ಲ ನಿನಗೆ ಯಾಕಪ್ಪ ಗೊತ್ತಾಗುತ್ತೆ ಹಣ ಕೊಟ್ಟು ಕಳ್ಸಿದ್ನಲ್ಲ ನಾನು ಅಲ್ಲ ನಮ್ಮ ಅಕ್ಕ ಬಂದಾಗ ಅವ್ರ ಜೊತೆ ಹಣ ಕೊಟ್ಟು ಕಳ್ಸಿದ್ದಾರೆ ಅದು ಬಿಟ್ಟು ನೀವು ಈ ತರ ಹೇಳ್ತಾ ಇದೀಯಾ ಹಣ ಹಣ ಯಾವ ಹಣ ಕೊಟ್ಟೆ ನೀನ್ ಹಣ ಕೊಟ್ಟಿದ್ರೆ ಅವತ್ತು ಆ ರಾಜಾರಾಮಣ್ಣ ಬಡ್ಡಿ ಬಸವಪ್ಪ ಸಾಲ ಮಾಡ್ತಿರ್ಲಿಲ್ಲ
ಮಗ ಅಂತ ಓದಿಸಿ ವಿದ್ಯಾವಂತನಾಗಿ ಮಾಡ್ದ. ಈಗ ಅವನು ಹುಚ್ಚಿಡ್ದು ಆಕ್ಸಿಡೆಂಟ್ ಆಗಿ ಸೊತ್ತ. ಏನು? ನಮ್ಮ ಮಾವ ತೀರೋದ್ರೆ ನನ್ಗೆ ಗೊತ್ತೇ ಇರಲಿಲ್ಲ ಪಶುಪತಿ. ಸಂಗೀತ, ಅವತ್ತು ಅಕ್ಕ ಬಂದು ಮನೇಲಿ ಹಣ ಕೇಳಿದಾಗ ನೀನು ಹಣ ಕೊಟ್ಟಿಸಿಲ್ವಾ? ಅದು ಏನಾಯ್ತು ಅಂದ್ರೆ ಮಾತಾಡಿ ಗಜಗೋಗಿ ಮನೆಗೆ ಬಂದ ಶಾಂತಮ್ಮನ ಬಾಯಿಗೆ ಬಂದಂತೆ ಮಾತಾಡಿ ಮನೆಯಿಂದ ಹಾಕಿ ಓಡಿಸ್ತೆ. ಸತ್ಯನೇ ಹೇಳು, ಇದು ನಿಜನಾ ಸಿದ್ಧಿ? ಹೌದಪ್ಪ, ಸತ್ಯ. ನಮ್ಮ ಮನೆ ಅಂಕನಾಥೇಶ್ವರಾಣೆಗೂ ಸತ್ಯ. ನಾನೆಂತ ನೀಚನಾದೆ, ಖಂಡಿತ ಕೂಡ ಅದೇ. ಇವ್ರ ಮಾತುಗಳನ್ನ ನಂಬಿ ನಮ್ಮಕ್ಕ ಸುಖವಾಗಿದ್ದಾಳೆ ಅಂತ ನಾನು ತಿಳ್ಕೊಂಡೆ. ದರಿದ್ರಳೆ, ನಾನು ಏನೇನು ಅನ್ಯಾಯ ಮಾಡಿದ್ದೆ. ನಾನು ನೀನು ನಂಬಿ ನಮ್ಮ ಅಕ್ಕನ ಸಂಸಾರ ಹಾಳು ಮಾಡ್ಬಿಟ್ಟಿಲ್ಲ. ಅವರಿಗೆ ಮನೆಯಿಂದ ಆಚೆ ಕೈಯಾಡಿ ರೀ, ನಾನು ಕ್ಷಮಿಸ್ಬಿಡ್ರಿ. ನಮ್ಮ ಅಣ್ಣ ಹೇಳ್ದ ಅಂತ ನಾನು ಅವ್ನ ಮಾತು ಕೇಳಿ ಈ ಥರ ಆಗೋದೆ. ರೀ, ನಾನ್ ಕ್ಷಮಿಸ್ಬಿಡ್ರಿ. ತೊಲಗಿ ಆಚೆ. ಸಂತೋಷ್, ನಾಲ್ಗೆ ಹತೋಟಿ ಮಿಡ್ತಾ ಇದೆ. ಬಾರೋ ಮನೆ ಮುಂದೆ ಬಾವ, ನೀನಿಂದ ಗೋಮುಖ ನಗರ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಏನೋ ನಿನ್ ತಂಗಿನ ಪ್ರೀತಿ ಮಾಡ್ತಂಗೆ ನಾನು ಈ ಮನೇಲಿ ಬಂದ್ರೆ ನಮ್ಮ ಮಕ್ಕಳ ಸಂಸಾರನೇ ಸರ್ವ ನಾಶ ಮಾಡ್ಬಿಟ್ರಿ ನೀವು. ನೀನು ನೀನು ಹುಟ್ಟಿರೋ ಬಟ್ಟೆ ನಂದು, ನೀನು ತಿಂತಾ ಇರೋ ಅನ್ನ ನಂದು, ನೀನು ಹಾಕಿರೋ ಚಪ್ಪಲಿ ನಾಟಕ. ಏನೋ ನಿನ್ ತಂಗಿನ ಇಷ್ಟಪಟ್ಟು ಮದುವೆ ಆಗೋಕ್ಕೆ ನಾನು ನಿಮ್ಮ ಮನೇಲಿ ಇರ್ತಾ ಯಾವ್ದು ಬೇಕೋ ನಿನ್ನ ಅಂಗಿನ ಅರಮನೆ. ನಿನ್ನ ಅಂಗಿನ ಅರಮನೆಗಿಂತ ನನ್ನ ಅಕ್ಕರು ಗುಡಿಸಲೇ ನನಗೆ ಸಿರಿಮನೆ ಕೊಡು. ಮನೆಯಲ್ಲಿ ನೀನು ನಿನ್ನ ತಂಗಿನೇ ಸೌದಾಗೆ ಮೆರಗಾಡಿ, ನಾನಂತೂ ಇರೋದಿಲ್ಲ. ಅಕ್ಕ, ನಾನು ಬರ್ತಾ ಇದ್ದೀನಿ ಅಕ್ಕ. ನನ್ನ ತವರಿ ತಮ್ಮ ನಿನ್ ಜೊತೆ ಬರ್ತಾ ಇದ್ದೀನಿ ಅಕ್ಕ. ದಯವಿಟ್ಟು ಕ್ಷಮಿಸ್ಬಿಡಕ್ಕ. ವಿದ್ಯಾವಂತ ಮಾಡಿ ದೊಡ್ಡ ಮನುಷ್ಯನಾಗ ಮಾಡಿದೆ. ಅದಕ್ಕೆ ದಾರಿ ಕೊಟ್ಟು ಬಹುಮಾನ ಏನು ಗೊತ್ತಾಗಲ್ಲ. ನೋಡ್ ಸಂತೋಷ್, ಸಾವು ಅನ್ನೋದು ಯಾರನ್ನೂ ಬಿಡತಕ್ಕದಲ್ಲ. ನಾವು ಒಂದಲ್ಲ ಒಂದಿನ ಸಾಯಲೇಬೇಕು. ಸಂತೋಷ್, ಮಾವ ಸೊತ್ತಾಗಂತೂ ನೀವು ಬಂದಿಲ್ಲ. ಈಗಾದರೂ ನಿಮ್ಮ ಅಕ್ಕ ಶ್ರುತಿ, ರಾಣಿ, ಸತೀಶ್ ಎಲ್ಲ ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅಗ್ನಿ ಸಂಸ್ಕಾರ ಮಾಡಿ ಪುಣ್ಯ ಕಟ್ಕೋ. ಮಾವ ಲಂಗ ತಗೋಬಾ, ಮಿಠಾಯಿ ತಗೋಬಾ ಅಂತ ಹೇಳಿದೆ. ಆ ಒಂದು ಚಿಕ್ಕ ಆಸೆ ನನ್ನ ಕೈಲಿ ನೆರವೇರಿಸಲಿಕ್ಕಾಗಲಿಲ್ಲ. ಅಯ್ಯೋ, ಯಾರಿಗಪ್ಪ ಹೇಳಿ ಯಾರು ಕಷ್ಟವ? ಅಯ್ಯೋ ಸುದ್ದಿ, ನಾನು ಮಾಡಿದ ದೋಷಕ್ಕೆ ನನಗೆ
ತಕ್ಕ ಶಾಸ್ತಿ ಆಯ್ತಮ್ಮ, ತಕ್ಕ ಶಾಸ್ತಿ. ಬೆಂಕಿ ಇಟ್ಟು ಆ ಪಂಡು ಚಿಟ್ಟೆಯಿಂದ ಓದಿಸಿ ಅವ್ರಿಗೆ ಸರಿಯಾದ ಪಾಠ ಆಯ್ತಮ್ಮ. ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಸಂತೋಷ, ಈಗ ಎಷ್ಟೊತ್ತು ಸತ್ತೋರು ಬದುಕಿ ಬರುದಿಲ್ಲ ಕಣೋ. ಏನು ಈಗ ಎಷ್ಟೊತ್ತು ಬದುಕಿ ಬರೋದಿಲ್ಲ ಕಣೋ. ಅವರು ಬರಬಾರ್ದ ಜಾಗಕ್ಕೆ ಹೋಗಿದ್ದಾರೆ. ಯಾರು ನಿಮ್ಮ ಅಕ್ಕನ ಚಿತೆಗೆ ಬೆಂಕಿ ಇಟ್ಟು ಅವರ ಆತ್ಮಹತ್ಯೆ ಸತೀಶ್, ಎಷ್ಟು ಚಿರನಿದ್ರೆ ಮಾತ್ರ ಬದುಕಿದ್ಯೋ. ಜೊತೆಲೆ ಇದ್ವಿ, ಜೊತೆಲೆ ಬೆಳೆದ್ವಿ, ಜೊತೆಲೆ ಊಟ ಮಾಡಿದ್ವಿ. ಆದ್ರೆ ಹೋಗ್ಬೇಕಾದ್ರೆ ಈ ಪಾಪಿನ ಬಿಟ್ಟು ಎಲ್ಲ ಬಿಕಾರಿ ಮಾಡಿ ಹೊಟ್ಟೋಗ್ಬಿಟ್ರು. ಇಲ್ಲ ಇಲ್ಲ ಇಲ್ಲ, ನನ್ನ ಕೈಲೇ ತಗೊಂಡೇ ನಾನು ಬದುಕೋದಿಲ್ಲ. ಬಿಡಿ, ನಾಳೆ ಕೊನೆಗೆ ಬಿಡಿ, ನಾಳೆ ಸಾಯ್ತೀರಿ ಬಿಡಿ. ಇಲ್ಲ ಸಂತೋಷ್, ಬೇಡ ಬಿಡು ಸಂತೋಷ್. ಅಧಿಕಾರ ಅಂತಸ್ತು ನನಗೆ ಯಾವುದು ಬೇಡಕ್ಕ. ನನಗೆ ನನ್ನ ಅಕ್ಕ ಬೇಕಕ್ಕ. ನೋಡ್ ಸಂತೋಷ್, ಏನಾಡ್ತಾ ಇದೆಯಾ ಸಂತೋಷ? ನಿಮ್ಮ ಅಕ್ಕನ ಜೊತೆ ಬಿದ್ದು ಪ್ರಾಣ ಕಳ್ಕೊತೀಯ. ಬದುಕಿದ್ದಾಗ ಅಕ್ಕ ಅಂತ ಒಂದು ತುತ್ತು ಅನ್ನ ಇಕ್ಕಾಗ್ಲಿಲ್ಲ. ಇವತ್ತು ಅಕ್ಕನ ಜೊತೆ ಬಿದ್ಬಿಟ್ರೆ ನೀನ್ ಮಾಡಿದ ಪಾಪ ಕರಿಯಾಗೋಗುತ್ತಾ? ಬದುಕಿದ್ದಾಗ ಒಂದು ತುತ್ತು ಅನ್ನ ಹಾಕೋಕೆ ನಿಂದು ಒಂದು ನೋಡ್ತೀರಿ, ಸತ್ತಾಗ ತಿಥಿನ ಜೋರಾಗಿ ಮಾಡಿ 1000 ಜನಕ್ಕೆ ಅನ್ನ ಹಾಕ್ತೀರಿ. ನಿಮ್ಮ ದೊಡ್ಡಸ್ಕ ತೋರ್ಸ್ಬೇಕೆ ಸತ್ತಾಗ ವಿಡಿಯೋ ಮಾಡಿಸ್ತೀರಿ. ನಿಮ್ಮ ದೊಡ್ಡಸ್ಕ ತೋರ್ಸ್ಕೊಳ್ಳೋದಕ್ಕೆ ಸಿಹಿ ತಿಂಡಿ ಮಾಡಿಸ್ತೀರಿ. ನಿಮ್ಮ ದೊಡ್ಡಸ್ಕ ತೋರಿಸ್ಕೆ ಕಜ್ಜಾಯ, ವಡೆ, ಚಿಕ್ಕರುಂಡೆ ಮಾಡ್ತೀರಿ. ಅದೇ ನಿಮ್ ತಂದೆ ತಾಯಿಗಳು ಬದುಕಿದ್ದಾಗ ಒಂದೊತ್ತು ಅನ್ನ ಕೊಡಕ್ಕೆ ಇನ್ನೂ ಮುಂದೆ ನೋಡ್ತೀರಿ. ಇವತ್ತು ಸತ್ತೋಗ್ಬಿಡ್ತೀಯಾ? ಸತ್ತೋಗ್ಬಿಟ್ರೆ ನಿಮ್ಮ ಅಕ್ಕ ಬದುಕಿ ಬಂದ್ಬಿಡ್ತಾಳ? ನಿನ್ನ ನೋಡಿ ಇಲ್ಲಿ ಕುಂತ್ರು ಅಂತಂದ್ರು ಬುದ್ಧಿ ಕಲ್ತ್ಕೋಬೇಕು. ಅವ್ರ ಅಕ್ಕರಿಗೆ ಯಾರೇ ಮೋಸ ಮಾಡಿದ್ರು ನಿನಗೆ ಬಂದ ಸ್ಥಿತಿ ಅವ್ರಿಗೂ ಬಂದೇ ಬರುತ್ತೆ. ಸತ್ತವರಿಂದ ಯಾರೂ ಸಾಯಕ್ಕಾಗಲ್ಲ. ನಿನ್ನ ಸತ್ತೋಗ್ಬಿಟ್ರೆ ಈ ತವರಿನ ತಮ್ಮ ಅನ್ನೋ ಕೃತಿಗೆ ಅಪಮಾನ ಆಗುತ್ತೆ. ಅದಕ್ಕೆ ನಿಮ್ಮ ಅಕ್ಕರಿಗೆ ಚಿತೆಗೆ ಬೆಂಕಿ ಇಡು. ಅವ್ರ ಹೆಸರಿನಲ್ಲಿ 4 ಬಡ ಜನರಿಗೆ ಅನ್ನ ಹಾಕು. ಅವರು ನಿಟ್ಟುಸಿರು ಬಿಟ್ರೆ ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತೆ.